ಚಿನ್ನಯ್ಯನನ್ನು ಆದಿಚುಂಚನಗಿರಿ ಮಠಕ್ಕೆ ಕರ್ಕೊಂಡೋಗಿದಾಗ ಅವರೆಲ್ಲ ವಿವರವಾಗಿ ಹೇಳಿದ್ದಾರೆ ಅನ್ನೋದನ್ನೇ ಕ್ಲೈಮ್ ಮಾಡ್ತಾ ಇದ್ದಾರಲ್ಲ, ಆ ಬಗ್ಗೆ ಮಾತಾಡ್ಬೋದಾ? ಮಠದ ವಿಚಾರಗಳು ಬಂದಾಗ ನಾವು ತುಂಬ ಅಲರ್ಟ್ ಆಗಿರಬೇಕಾಗತ್ತೆ. ಮಠಾಧೀಶರು ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಮಠಾಧೀಶರು ಏನಾದರೂ ಸಂವಿಧಾನವೇ, ಜಡ್ಜ್ಮೆಂಟ್ ಕೊಡುವ ಜಡ್ಜೆ, ಇದನ್ನು ನಮ್ಮ ಹೋರಾಟಗಾರರು ಕೂಡ ಗಮನಿಸಬೇಕು. ಸ್ವಾಮೀಜಿ ಮುಂದೆ ನಿಲ್ಲಿಸೋದ್ರಿಂದ ನಮಗಾಗುವ ಪ್ರಯೋಜನ ಆದರೂ ಏನು, ಅಥವಾ ಅವರ ಸಂಚಿನ ಭಾಗವೇ, ಅದನ್ನ ತೋರಿಸ್ಬೇಕಿತ್ತಲ್ವಾ SIT ಅವರು. ಸಂಚಿಗೋಸ್ಕರ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ಅದಲ್ಲ, ಆಗಲ್ಲ. ಏನಂತಂದರೆ ನಿಮ್ಮ ಜನಾಂಗಕ್ಕೆ ಏನೋ ಮೋಸ ಆಗಿದೆ, ನಿಮ್ಮ ಜನಾಂಗದ ಹೆಣ್ಣು ಮಗಳು ಹಿಂಗಾಗಿದ್ದಾಳೆ ಅಂತ ಹೇಳಿ ಕರ್ಕೊಂಡೋಗಿ ಪ್ರೆಸೆಂಟ್ ಮಾಡಿ ಇಂತಿಂಥ ಕಡೆ ಮೂಳೆ ಊತಿದ್ದಾನೆ. ಅದನ್ನ ಯಾರು ಮಾಡಬೇಕು ಸರ್? ಯಾರ ಮುಂದೆ ಮಾಡಬೇಕು ಸರ್? ಇವರೇ ಹೋಗಿದಾರಲ್ಲ, ಕೋರ್ಟ್ ಮುಂದೆ ಹೋಗ್ಬೇಕು. ಸ್ವಾಮೀಜಿ ಮುಂದೆಯಿಂದ ಹೋಗೋದ್ರಿಂದ ಏನು ಪ್ರಯೋಜನ ಇದೆ ಸರ್? ಆಯಿತು, ನಾನು ಇನ್ನೊಬ್ಬ ಸ್ವಾಮೀಜಿ ಅಂತ ಮುಂದೆ ಹೋಗ್ಬಿಟ್ಟು ಈ ಇಬ್ಬರು ಚಿತ್ರದುರ್ಗದ ವಿಚಾರವು ಇದಕ್ಕೂ ಎರಡೂ ಹತ್ತತ್ರ ಇದೆ. ಹೋಗ್ಬಿಟ್ಟು ಇನ್ನೊಬ್ಬರು ಸ್ವಾಮೀಜಿ ಈ ಥರದ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ, ದಯಮಾಡಿ ಇವರನ್ನು ಸಂರಕ್ಷಿಸಿ ನೋಡಿ, ಕೆಲವರು ನೋಡಿದ್ದಂಥದ್ದಿದೆ ಅಂತ ಹೇಳಿ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರೆ ನನ್ನ ಯೋಗ್ಯತೆ ವ್ಯಕ್ತಿತ್ವ ಏನು ಸರ್? ಅವರು ನ್ಯಾಯಾಧೀಶರು ಅಲ್ಲ, ಅವರು ಧಾರ್ಮಿಕ ಗುರು. ಅವ್ರ ಮುಂದೆ ಪ್ರೆಸೆಂಟ್ ಮಾಡೋದ್ರಿಂದ ಏನಾದರೂ ಲಾಭ ಇದ್ದರೆ ಏನಾದ್ರು ಹೇಳ್ಬೋದಪ್ಪ. ತನಿಖಾಧಿಕಾರಿನೂ ಅಲ್ಲ. ಇದನ್ನು ನಾವು ಆಲೋಚಿಸ್ಬೇಕು. ಅವ್ರ ಮುಂದೆ ಹೇಳೋದ್ರಿಂದ ಆಗುವ ಪ್ರಯೋಜನ ಏನು ಅಂತೇಳಿ. ಆಯಿತು, ಇವ್ರು ಹೇಳ್ಬೇಕಲ್ವಾ, ಯಾರ ಹೆಣವನ್ನು ಯಾವ ದಿವಸ ಯಾರು ಕೊಂದದ್ದನ್ನು ಹೊತ್ಕೊಂಡು ಹೋಗಿ ಊತಾಗ್ತೆ ಅಂದಾಗ ಯಾರ ಮುಂದೆ ಹೋಗಪ್ಪ ಅಂತ ಹೇಳ್ತಾರೆ? ಯಾರೇ ಆಗಲಿ, ಹೋಗಪ್ಪ ನ್ಯಾಯಾಧೀಶ ಮುಂದೆ ಹೇಳು, ಹೋಗಪ್ಪ ಪೊಲೀಸ್ ಮುಂದೆ ಹೇಳು, ಹೋಗಪ್ಪ ಕಾನೂನು ಸುವ್ಯವಸ್ಥೆ ಮುಂದೆ ಹೇಳು ಅಂತೇಳಿ ಹೇಳಿದ್ದಿದೆ ತಾನೇ. ಇವರು ಭಾಳಷ್ಟು ಪ್ರಕರಣದಲ್ಲಿ ಹೇಳಿದ್ದಿದೆ ಅಲ್ವಾ? ಹಾಗಾಗಿ ಏನಾಗುತ್ತೆ, ಹೋರಾಟಗಾರರಲ್ಲಿ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಲಿಕ್ಕೆ ಕಾರಣ ಆಗುತ್ತೆ. ಈ ಥರದ ಒಂದೊಂದು ಹೇಳಿಕೆಗಳು ಅದು ಆಶ್ಚರ್ಯವನ್ನು ಸೃಷ್ಟಿಸುತ್ತೆ, ಅವಮಾನವನ್ನು ಸೃಷ್ಟಿಸುತ್ತೆ. ಇವರು ಸ್ವಾಮೀಜಿ ಪರ ಇದ್ದಾರೆ, ಅವರು ಇನ್ಯಾವುದು, ಆ ಥರ ಅಲ್ಲ. ನಾವು ಹೋರಾಟದವರು ಏನನ್ನು ಕೇಳ್ತಾ ಇದ್ದೇವೆ? ನ್ಯಾಯವನ್ನು ಕೇಳ್ತಾ ಇದ್ದೇವೆ, ನೀತಿಯನ್ನು ಕೇಳ್ತಾ ಇದ್ದೇವೆ, ಆ ಮಗುವಿಗೆ ಆದ ಅವಮಾನವನ್ನು ಕೇಳ್ತಿದ್ದೇವೆ. ಆಗ ನಾವು ಯಾರನ್ನ ಕೇಳಬೇಕು? ಫೈನಾನ್ಷಿಯಲ್ ಮ್ಯಾಟರ್ಸಾ ಇಡಿಗೆ ಬರಿಬೇಕು? ಕೊಂದಂಥ ಪ್ರಶ್ನೆನ ಪೊಲೀಸ್ಗೆ ಬರಿಬೇಕು? ಪೊಲೀಸ್ ತಗೊಳ್ಳಿಲ್ಲ ಅಂದರೆ SP ಬರಿಬೇಕು, SP ಹೈಯರ್ ಅಥಾರಿಟಿಗೆ ಹೋಗ್ಬೇಕು. ಇಲ್ಲ ಅಂತಂದರೆ ಆಯಾ ಜಾತಿಯ ಜನರು ಸೊತ್ತಾದಾಗ ಆಯಾಯ ಜಾತಿ ಜನರೇ ಜಡ್ಜ್ಮೆಂಟ್ ಬರಿಬೋದಲ್ಲ ಸರ್? ಆಯಾಯ ಜಾತಿ ಜನರು ಸೊತ್ತಾದಾಗ ತಡಿಯಪ್ಪ ನಮ್ಮ ಗುರು ಇದ್ದಾರೆ ಅಂತ ಅಂದ್ಬಿಟ್ಟು ಆಯಾಯ ಧರ್ಮದವರು ಆಯಾಯ ಧರ್ಮದ ವ್ಯಕ್ತಿಗಳ ಮುಂದೆ ಹೋಗಿ ಪ್ರೆಸೆಂಟ್ ಮಾಡಿದರೆ ಓಕೆ, ಬೇರೆ ಧರ್ಮದವರೇ ನೀವು ನಮ್ಮನ್ನು ಕೊಂದ್ರಿ ಅಂತ ಹೇಳ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡ್ಬೋದು. ಹಂಗಿಲ್ಲ ಸರ್. ಕಾನ್ಸ್ಟಿಟ್ಯೂಷನಲ್ಲಿರುವಂಥದ್ದು ಬೇರೆಯೇ. ಸಾಮಾಜಿಕ ನ್ಯಾಯ ಮತ್ತು ಕಾನೂನಿನ ನ್ಯಾಯ ಒಟ್ಟೊಟ್ಟಿಗೆ ಹೋಗಬೇಕು ಅನ್ನುವಂಥ ಪ್ರತಿಧ್ವನಿತವಾದಂಥ ಮಾತುಗಳು ಇಲ್ಲಿ ಅದೇ ಸರ್ ಸೃಷ್ಟಿಯಾಗುವಂಥದ್ದು. ಗೋಜಲ್ ಸೃಷ್ಟಿಯಾಗುವಂಥದ್ದು ಇಲ್ಲೇ. ಈ ಕಾರಣದಿಂದ ಈ ಗೋಜಲನ್ನು ಸೃಷ್ಟಿಸಬಾರ್ದು. ಚಿಕ್ಕಮಂಗ್ಳೂರು ಸ್ವಾಮೀಜಿ, ಆದಿಚುಂಚನಗಿರಿ ಸ್ವಾಮೀಜಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡಿದ್ರೇನು, ಪ್ರೆಸೆಂಟ್ ಮಾಡಲಿಲ್ಲ ಅಂದ್ರೇನು? ನಮ್ಮ ಜಾತಿಯ ಮಗು ಸೊದೋಗ್ಬಿಟ್ಟಿದೆ ಅಂತ ಒಂದು ಊಟ ಹಾಕ್ಬೋದು, ಇರ್ರಪ್ಪ ಅಲ್ಲಿ, ಆಮೇಲೆ ನಿಮ್ಮದು ಲಿಸನ್ ಮಾಡ್ತೀನಿ ಅನ್ಬೋದು. ಲಿಸನ್ ಮಾಡಿ ಇವ್ರೇನು ನ್ಯಾಯಾಧೀಶಕ್ಕೆ ಪ್ರಭಾವ ಬೀರಾರ? ಅದನ್ನೂ ಅರ್ಥ ಮಾಡ್ಕೊಬೇಕು ಸರ್ ನಾವು. ಯಾಕೆಂದರೆ ಹೋರಾಟಕ್ಕೆ ಇರಬೇಕಾದದ್ದು ಬುದ್ಧಿಶಕ್ತಿಯ ಸೆನ್ಸ್, ವಿವೇಕದ ಸೆನ್ಸ್. ಯಾರ ಮುಂದೆ ನನ್ನನ್ನು ನಾನು ಘೋಷಿಸ್ಕೊಳ್ತಿದ್ದೀನಿ, ಯಾರು ನನ್ನ ಮುಂದೆ ಇದ್ದಾರೆ ಅಂತ ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ. ಎಲ್ಲೋ ಹೋಗುವಂಥದ್ದು, ಪೀಠಾಧ್ಯಕ್ಷರ ಮುಂದೆ ತಮ್ಮ ಅಹವಾಲುಗಳನ್ನ ಹೇಳ್ಕೊಳ್ಳುವಂಥದ್ದು, ಇದು ಎಲ್ಲಾದರೂ ಸಾಧ್ಯವ? ನಾನು ಕೊಂದೆ ಅಂತ ಅವನು ಹೇಳಲಿಕ್ಕಾದರೂ ಹೇಗೆ ಸಾಧ್ಯ? ಸುಪ್ರೀಂ ಕೋರ್ಟಿಗೆ ಬುರುಡೆ ಹಿಡ್ಕೊಂಡು ಹೋಗಿದ್ದಾರೆ ಅಂತ ಅನ್ನೋದೇ ಇರುವಾಗ ಇವ್ರ ಮುಂದೆನೂ ನಾನು ಕೊಂದದ್ದು ಬುರುಡೆ ನೋಡಿ ಅಂತ ಹೇಳೋಕ್ಕಾಯ್ತದ ಸ್ವಾಮೀಜಿ ಮುಂದೆ? ನಾವು ಕಾನೂನನ್ನು ಗೌರವಿಸುವರು, ಹೋರಾಟವನ್ನು ನ್ಯಾಯಸಮ್ಮತವಾದಂಥ ಹಕ್ಕನ್ನು ದಯಪಾಲಿಸಿ ಅಂತ ಕೇಳಬೇಕಾದದ್ದು ನಮ್ಮದೇ ಆದ ವ್ಯವಸ್ಥೆಯಲ್ಲಿ ಸೃಷ್ಟಿಸ್ಕೊಂಡಂಥ ಜಗತ್ತೊಳಗೆ. ಅದು ಮಾಡಲಿಲ್ಲ ಅಂದಾಗ ಬೇರೆ ಬರ್ತನೆ. ಯಾಕೆಂತಂದರೆ ಈ ಹುಡುಗಿಗೆ ನ್ಯಾಯ ಕೊಡಿ ಅಂತ ಹೇಳಿ ನಿಮ್ಗೆ ಹೇಳಿದೆ, ನಮ್ಮ ಚಿತ್ರದುರ್ಗದ ಕೇಸ್ನಲ್ಲಿ ನಿಮ್ಗೆ ಹೇಳಿದೆ, ಯಾವ ಧಾರ್ಮಿಕ ನಾಯಕರು ಈ ಮಗಳ, ಈ ಅತ್ಯಾಚಾರಕ್ಕೊಳಗಾದಂಥ ಮಕ್ಕಳ ಧ್ವನಿಯನ್ನು ಆಲೈಸಲಿಕ್ಕೆ ಮುಂದೆ ಬಂದಿಲ್ಲ. ಆದರೆ ಆಲೈಸಲಿಕ್ಕೆ ಮುಂದೆ ಬಂದಂಥದ್ದು ವ್ಯವಸ್ಥೆ. ಭಾಳಷ್ಟು ಹೋರಾಟ ಮಾಡಬೇಕಾಯಿತು ಜನಸಾಮಾನ್ಯರ ಮುಂದೆ
ಪ್ರೆಸೆಂಟೇಷನ್ ಮಾಡಬೇಕಿತ್ತು. ನೋಡಿ ಇದಿದೆ ಅಂತ. ಇಲ್ಲ, ಜನಸಾಮಾನ್ಯರ ಮುಂದೆ ಯಾಕೆ ಹೋಗ್ತಿದ್ಯಾ, ನನ್ನ ಮುಂದೆ ಯಾಕೆ ಬಂದಿಲ್ಲ ಅಂತ ನ್ಯಾಯಾಲಯ ಕೇಳ್ತವೆ ಅಥವಾ ಕಾನೂನು ಸುವ್ಯವಸ್ಥೆ ಕೇಳ್ತದೆ ಅಂದಾಗ ನಾವು ಹೇಳ್ಬೇಕಿತ್ತು. ಯಾರ ಮುಂದೆ ಹೋಗಬೇಕಿತ್ತು ಸರ್? ನಾವು ನಮ್ಮನ್ನು ನಾವೇ ಇವ್ಯಾಲ್ಯೂಯೇಟ್ ಮಾಡಿಕೊಂಡೇ ನೋಡೋಣ. ನನ್ನ ಕೆಲವ್ರು ಕೇಳಿದರು, ನೀವು ಯಾರು ಪರವಾಗಿದ್ದೀರಿ ಅನ್ನೋದೇ ಗೊತ್ತಿಲ್ಲ ಅಂತೇಳಿ. ಸ್ನೇಹಿತರೊಬ್ಬರು ಕೇಳಿದರು. ನಾನು ನ್ಯಾಯಯುತವಾದ ಪರವಾಗೇ ಇರೋನು, ದೀರ್ಘವಾಗಿ. ಅದರಿಂದಾಗಿ ಯಾವುದೇ ಮಠಾಧೀಶರ ಪರವಾಗೂ ಇಲ್ಲ, ಯಾವುದೇ ಧರ್ಮದ ಪರವಾಗೂ ಇಲ್ಲ. ಎಲ್ಲಿ ತಪ್ಪಾಗಿದೆ ಅಲ್ಲಿ ಪ್ರಶ್ನಿಸುವ ಎದೆಗಾರಿಕೆಯನ್ನು ಉಳಿಸ್ಕೊಂಡಿರುವಂಥವ್ರು. ಆ ಕಾರಣದಿಂದ ಮಾತಾಡ್ಬೋದೇ ವಿನ ಮತ್ತೇನು ಮಾಡೋಕ್ಕಾಗಲ್ಲ. ಸರ್, ಈಗ ಚಿನ್ನಯ್ಯನಿಗೆ ಜಾಮೀನು ಸಿಕ್ಕಿದೆ, ಅದ್ರ ಬಗ್ಗೆ ನೋಡಿ, ಕುತಂತ್ರ ಮಾಡಿದ್ದಾರೆ, ಯಾರೋ ಲಾಭ ಮಾಡ್ಕೊಂಡಿದ್ದಾರೆ, ಮತ್ತು ಯಾರೋ ಏನೋ ಮಾಡ್ಕೊಂಡಿದ್ದಾರೆ. 1 ಲಕ್ಷದ ಬಾಂಡ್ ತರಕಾಗದಿರೋ ಸ್ಥಿತಿಯಲ್ಲಿದ್ದಾನೆ. 2 ಜನರು ಶ್ಯೂರಿಟಿಗೆ ಮುಂದೆ ಬರೆದಿರುವ ಸ್ಥಿತಿಯಲ್ಲಿದ್ದಾನೆ. ಅವನು ಯಾವ ಷಡ್ಯಂತ್ರ ಮಾಡೋನು ಸರ್? ಅದನ್ನು ಅರ್ಥ ಮಾಡ್ಕೊಬೇಕು. ಷಡ್ಯಂತ್ರ ಮಾಡಿದರೆ ಆ ಸ್ವಾಮೀಜಿನೇ ಹೋಗಿ ರಿಲೀಸ್ ಮಾಡ್ಕೊಬರ್ತಿರ್ಲಿಲ್ವೇ? ಇದು ಎಲ್ಲ ಕಾಮನ್ ಸೆನ್ಸ್ ಇಲ್ಲದೆ ಮಾತನಾಡುವ ಪ್ರಕ್ರಿಯೆ. ಅದರಿಂದ ಅವನು ಷಡ್ಯಂತ್ರ ಮಾಡಿದ್ದಾನೆ, ಅದರ ಭಾಗಿಯಾಗಿದ್ದಾನೆ ಅನ್ನುವಂಥದ್ದು, ನಾವು ಹೇಗಾಗಿದ್ದಾನೆ, ಯಾವ ರೀತಿಯ ಲಾಭ ಗಳಿಸಿದ್ದಾನೆ ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಅದೊಂದು ಸಂಶಯದ ನಡೆ ಸರ್, ಅಷ್ಟೇ. ಇಲ್ಲ, ತಿಮ್ರೋಡಿ ಕರ್ಕೊಂಡೋಗಿ ಬೇಲ್ ಮಾಡಿಸ್ಬೇಕಿತ್ತು, ಅವರು ಡಿಪೆಂಡ್ ಆಗುತ್ತೆ. ಇಲ್ಲ, ಮಟ್ಟಣ್ಣವರು ಮಾಡಬೇಕಿತ್ತು, ಅಥವಾ ಇನ್ಯಾರೋ ಆಗಬೇಕಿತ್ತು. ಈಗ ಪರಿಸ್ಥಿತಿಗಳು ಷಡ್ಯಂತ್ರದ ಭಾಗವಾಗಿದ್ದಾನೆ ಅಂದಿದ್ರೆ ಅವನು ಷಡ್ಯಂತ್ರ ಮಾಡಿದವರೇ ಗುಪ್ತವಾಗಿ ಬಂದು ಇದು ಮಾಡ್ತಿದ್ರಲ್ವ, ಬೇಲ್ ಕೊಡಿಸ್ತಿದ್ರಲ್ವ. ಇದೆಲ್ಲ ನಾವು ಗಮನಿಸಿದಷ್ಟು ಅತಿ ಸೂಕ್ಷ್ಮವಾದಂಥ ವಿಚಾರಗಳಾಗಿದೆ ಸರ್. ಅದರಿಂದಾಗಿ ಬೇಲ್ ಕೊಟ್ಟಿದ್ದಾರೆ. ಬೇಲ್ ಕೊಟ್ಟ ಮೇಲೆಯೂ ಅವನ ಸ್ಥಿತಿ ಅಂತ ಹೇಳಿದರೆ ಅವನೊಬ್ಬ ಹಬ್ಬೆಪರಿ ಅಂತ ಅನ್ನೋದು ಸ್ಪಷ್ಟವಾಗಿ ತೋರಿಸ್ತಾರೆ. ಆ ಹಬ್ಬೆಪರಿಗೆ ದುಡ್ಡು ಕೋಟ್ಯಾಂತರ ರೂಪಾಯಿ ಬಂದುಬಿಡ್ತದೆ, ಕೋಟ್ಯಾಂತರ ರೂಪಾಯಿ ಡೀಲ್ ಆಗಿಬಿಡ್ತದೆ ಅನ್ನುವಂಥದ್ದು ಇಲ್ವಲ್ಲ ಸರ್. ಇದೆಲ್ಲವನ್ನೂ ನೋಡಿದಾಗ ಸಮಾಜಮುಖಿಯಾದಂಥ ವಿಚಾರಗಳು ಎಲ್ಲೋ ಜಾರೋಗ್ತಿವೆ ನಮ್ಮ ಕೈಯಿಂದ. ನ್ಯಾಯ ಅನ್ನುವಂಥದ್ದು ಎಲ್ಲೋ ಜಾರೋಗ್ತಿದೆ. ಮತ್ತಾರನ್ನು ಬಿಂಬಿಸಲಾಗ್ತಾ ಇದೆ. ಮತ್ತಾರೋ ತಮ್ಮ ನಾಲಿಗೆ ಚಪ್ಪಲಕ್ಕೋಸ್ಕರ ಮತ್ತೇನನ್ನೋ ಮಾತಾಡ್ತಿದ್ದಾರೆ. ಅದು ಎಲ್ಲೂ ಸರಿ ಹೋಗಲ್ಲ. ಹಾಗಾಗಿ ಸ್ವಾಮೀಜಿಯನ್ನು ನಾವು ಅದು ನ್ಯಾಯಾಲಯ ಅಲ್ಲ. ಇದನ್ನು ದಯಮಾಡಿ ನಮ್ಮ ಹೋರಾಟಗಾರರು ಗಮನಿಸಬೇಕು. ಅದೊಂದು ನ್ಯಾಯಾಲಯವಾ? 2 ದಿವಸ ಅಲ್ಲಿ ಉಳ್ಕೊಂಡು ಆ ನ್ಯಾಯ ಪ್ರೆಸೆಂಟ್ ಮಾಡೋದಂಥದ್ದಾದರೂ ಏನಿದೆ? ಷಡ್ಯಂತ್ರ ಆದರೆ ಸ್ವಾಮೀಜಿನೂ ಕೂಡ ಷಡ್ಯಂತ್ರದ ಭಾಗಿಯಾಗ್ತಿದ್ರಲ್ವ, ಫೋಟೋಗ್ರಾಫ್ ಬರ್ತಿತ್ತಲ್ವ. ಇದೆಲ್ಲವನ್ನು ನಾವು ಅತಿ ಸೂಕ್ಷ್ಮ ಹಿನ್ನೆಲೆಯಲ್ಲಿ ನೋಡಬೇಕು. ಸುಮ್ಮನೆ ಜನಾಂಗದ ಮಗು ಒಂದು ಸುತ್ತಿದ್ದಾರೆ, ಊಟ ಹಾಕಿರ್ತಾರೆ, ಮತ್ತೊಂದು ಮಾಡಿರ್ತಾರೆ, ಅಥವಾ ಇನ್ನೇನೋ ಕೊಟ್ಟಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಆಧಾರದಲ್ಲಿ ನಾವು ಪುನರಾಲೋಚನೆ, ಅಥವಾ ನೀವು ಹಂಗೆ ಮಾಡಿದರೆ ಕಾನೂನು ಮೊರೆ ಹೋಗಿ ನಿಮ್ಗೊಂದು ಸಾಲು ಉದ್ದಿಸ್ತೀನಿ ಬನ್ನಿ ಅಂತ ಸಾಲು ಉದ್ದಿಸಿರ್ಬೋದು. ಅದರ ಆಚೆ ನಾನು ಯೋಚನೆ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದರೆ, ನೀವು ಷಡ್ಯಂತ್ರದ ಭಾಗಿ ಆಗಿದ್ದಾರೆ ಅಂತ ಬೆರಡು ಮಾಡಿ ತೋರಿಸೋದಾದರೆ ತೋರಿಸಿ. ಇಲ್ಲಿ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದ್ದೀರಿ ನೀವು. ಇದು ನಿಜವಾದಂಥ ಬೇಜಾರಿನ ವಿಚಾರ ಅನ್ನುವಂಥದ್ದು ಹೇಳ್ತೀನಿ.